ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾಯಿಗಳಲ್ಲಿ ಅತ್ಯಂತ ಸ್ನೇಹಿಪರ, ಬುದ್ಧಿವಂತ ಮತ್ತು ಮುದ್ದಾದ ಬ್ರೀಡ್ ಯಾವುದು ಗೊತ್ತಾ? ಅದು ಗೋಲ್ಡನ್ ರಿಟ್ರೀವರ್ ನಾಯಿಗಳಾಗಿರುತ್ತವೆ. ಈ ನಾಯಿ ಮಕ್ಕಳ ಜೊತೆ ಆಟ ಆಡುತ್ತದೆ, ಮಾಲೀಕರೊಂದಿಗೆ ತುಂಬ ಫ್ರೆಂಡ್ಲಿ ಆಗಿರುತ್ತದೆ ಮತ್ತು ಜಗತ್ತಿನ ಅತ್ಯಂತ ಜನಪ್ರಿಯ ಪೆಟ್ ನಾಯಿಗಳಲ್ಲಿ ಒಂದಾಗಿದೆ. ಆದರೆ ಹಲವರಿಗೆ ಒಂದು ಪ್ರಶ್ನೆ ಇರುತ್ತದೆ, ಗೋಲ್ಡನ್ ರಿಟ್ರೀವರ್ ನಾಯಿಯು ಭಾರತದಲ್ಲಿ ಸಾಕಲು ಸರಿಯಾದುದಾ? ಇದರ ಬೆಲೆ ಎಷ್ಟು? ಇದನ್ನು ನೋಡಿಕೊಳ್ಳುವುದು ಸುಲಭವೇ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳು ಸಂಪೂರ್ಣ ಉತ್ತರವನ್ನು ನೋಡೋಣ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ. ಇವಾಗ ನಾವು ನೋಡೋಣ ಬನ್ನಿ ಗೋಲ್ಡನ್ ರಿಟ್ರೀವರ್ ಇತಿಹಾಸ. ಈ ಗೋಲ್ಡನ್ ರಿಟ್ರೀವರ್ ನಾಯಿಗಳು ಇದು ಬಂದು ಸ್ಕಾಟ್ಲೆಂಡ್ ದೇಶದ ಸೇರಿದಂಥ ನಾಯಿಗಳು. ಇದು ಬಂದು 19ನೇ ಶತಮಾನದಲ್ಲಿ ಬೇಟೆಗಾರರ ಸಹಾಯ ಮಾಡಲು ಈ ನಾಯಿಯನ್ನು ಬೆಳೆಸುತ್ತಿದ್ದರು. ಆ ಕಾಲದಲ್ಲಿ ಬೇಟೆಗಾರರು ಒಂದೇನಾದ್ರು ಪಕ್ಷಿ ಶೂಟ್ ಮಾಡಿದ್ರೆ ಅದು ಬಂದು ಇದು ಬಿದೋಗುತ್ತಲ್ಲ, ಇದು ಬಂದು ಹೋಗಿ ಎತ್ಕೊಂಡ್ಬಂದು ಅದ್ರ ಬಾಯಲ್ಲಿ ಎತ್ಕೊಂಡ್ಬಂದು ಬೇಟೆಗಾರರ ಹತ್ರ ಕೊಡ್ತಾ ಇತ್ತು. ಅದಕ್ಕೆ ಈ ನಾಯಿಯನ್ನು ಬಳಸುತ್ತಿದ್ದರು. ಮತ್ತು ಈ ನಾಯಿಗಳ ವಿಶೇಷ ಏನಂತ ನೋಡೋಕೆ ಬಂದರೆ, ಇದಕ್ಕೆ ಬಂದು ಚಿನ್ನದ ಬಣ್ಣದ ಕೂದಲು ಇರುತ್ತದೆ. ಇದರ ಮುಖ್ಯ ಲಕ್ಷಣಗಳು ಅಂತ ನೋಡೋಕೆ ಬಂದರೆ, ಎತ್ತರ ಸುಮಾರು 55ರಿಂದ 60 ಸೆಂಟಿಮೀಟ್ರ್ ಬರುತ್ತದೆ ಹೈಟು. ಮತ್ತು ಇದರ ತೂಕ ಅಂತ ನೋಡೋಕೆ ಬಂದರೆ 25ರಿಂದ 34 kg ತನಕ ಬೆಳೆಯುತ್ತೆ ಈ ನಾಯಿಗಳು. ಮತ್ತು ಇದರ ಲೈಫ್ ಸ್ಪ್ಯಾನ್ ಅಂತ ನೋಡೋಕೆ ಬಂದರೆ ಸುಮಾರು 10ರಿಂದ 12 ವರ್ಷ ತನಕ ಇದು ಬಾಳುತ್ತದೆ. ಇದರ ಕೂದಲು ತುಂಬ ಮೃದುವಾಗಿ ದಪ್ಪವಾಗಿರೋದ್ರಿಂದ ಇದನ್ನು ದಿನನಿತ್ಯ ಬಂದು ನೀವು ಕೂದಲನ್ನು ಬಾಚಿ ಬಿಡಬೇಕು ಆ ನಾಯಿಗಳಿಗೆ. ಇದರ ಬುದ್ಧಿವಂತಿಕೆ ಅಂತ ನೋಡೋಕೆ ಬಂದರೆ, ಗೋಲ್ಡನ್ ರಿಟ್ರೀವರ್ ನಾಯಿಗಳು ಜಗತ್ತಿನ ಅತ್ಯಂತ ಬುದ್ಧಿವಂತ ನಾಯಿಗಳಲ್ಲಿ ಒಂದಾಗಿದೆ. ಹೊಸ ತರಬೇತಿಯನ್ನು ಬೇಗ ಕಲಿಯುತ್ತದೆ ಮತ್ತು ಮಾಲೀಕರ ಮಾತನ್ನು ಚೆನ್ನಾಗಿ ಕೇಳುತ್ತವೆ. ಮತ್ತು ಇವಾಗ ನಾವು ನೋಡುವಂಥದ್ದು ಬಂದು ಕುಟುಂಬದೊಂದಿಗೆ ಹೆಂಗೆ ಹೊಂದ್ಕೊಳ್ಳುತ್ತವೆ ಈ ನಾಯಿಗಳು ಅಂತ ನೋಡೋಕೆ ಬಂದರೆ, ಗೋಲ್ಡನ್ ರಿಟ್ರೀವರನ್ನು ಫ್ಯಾಮಿಲಿ ಡಾಗ್ ಎಂದು ಕರೆಯಲಾಗುವುದಕ್ಕೆ ಮುಖ್ಯ ಕಾರಣ ಅದರ ಸ್ವಭಾವ. ಇದು ಮಕ್ಕಳ ಜೊತೆ ತುಂಬ ಸ್ನೇಹಿಪರವಾಗಿರುತ್ತದೆ, ಇತರ ಪ್ರಾಣಿ ಜೊತೆ ಕೂಡ ಒಳ್ಳೆಯದಾಗಿ ತುಂಬ ಪ್ರೀತಿ ತೋರಿಸುತ್ತದೆ ಮತ್ತು ತುಂಬ ನಿಷ್ಠಾವಂತವಾಗಿರುತ್ತದೆ. ಅದರಿಂದ ಇದು ಕುಟುಂಬಕ್ಕೆ ಅತ್ಯಂತ ಪೆಟ್ ಆಗಬಹುದು. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಆಹಾರ. ಇದಕ್ಕೆ ಈ ನಾಯಿಗಳಿಗೆ ಏನೇನು ಆಹಾರ ಕೊಡ್ಬೋದು? ಇವಾಗ ಗೋಲ್ಡನ್ ರಿಟ್ರೀವರ್ ಆರೋಗ್ಯವಾಗಿರಲು ಸರಿಯಾದ ಆಹಾರ ತುಂಬ ಮುಖ್ಯವಾಗಿರುತ್ತದೆ. ಇದಕ್ಕೆ ಏನೇನು ಕೊಡ್ಬೋದು ಅಂತ ನೋಡೋಕೆ ಬಂದರೆ, ಚಿಕನು, ಮೀನು ಮತ್ತು ಬೇಯಿಸಿದ ಮೊಟ್ಟೆ ಮತ್ತು ಅನ್ನ ಕೊಡ್ಬೋದು. ಮತ್ತು ತರಕಾರಿ ಮತ್ತು ಕ್ವಾಲಿಟಿಯಾದ ಡಾಗ್ ಫುಡ್ ಕೊಡ್ಬೋದು. ಮತ್ತು ಈ ನಾಯಿಗಳಿಗೆ ಏನೇನು ಕೊಡಬಾರ್ದು ಅಂತ ಫುಡ್ ಅಂತ ನೋಡೋಕೆ ಬಂದರೆ, ಚಾಕ್ಲೇಟು ಮತ್ತು ದ್ರಾಕ್ಷಿ ಮತ್ತು ಹೆಚ್ಚು ಉಪ್ಪು ಇರುವ ಐಟಮ್ ಮತ್ತು ಹೆಚ್ಚು ಸಕ್ಕರೆ ಇರುವ ಐಟಮನ್ನು ಕೊಡಲೇಬಾರದು. ಸರಿಯಾದ ಆಹಾರವನ್ನು ಕೊಟ್ಟರೆ ಈ ನಾಯಿಗಳು ತುಂಬ ಆರೋಗ್ಯವಾಗಿ ಇರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಇದಕ್ಕೆ ಈ ನಾಯಿಗಳಿಗೆ ಏನೇನು ಎಕ್ಸಸೈಸ್ ಮಾಡಿಸ್ಬೋದು ಅಂತ ನೋಡೋಕೆ ಬಂದರೆ, ಗೋಲ್ಡನ್ ರಿಟ್ರೀವರ್ ತುಂಬ ಆ್ಯಕ್ಟಿವ್ ಮತ್ತು ಆಟವಾಡಲು ಇಷ್ಟವಾದಂಥ ನಾಯಿಗಳು. ಇದಕ್ಕೆ ಪ್ರತಿದಿನ ಕನಿಷ್ಠ 30ರಿಂದ 60 ನಿಮಿಷ ಎಕ್ಸಸೈಸ್ ಅಗತ್ಯ ಇರುತ್ತದೆ. ಇವುಗಳಿಗೆ ತುಂಬ ಇಷ್ಟವಾದ ಆಟ ಅಂತ ನೋಡೋಕೆ ಬಂದರೆ, ಬಾಲ್ ತರಲು ಆಟ. ಅಂದರೆ ನೀವೇನಾದ್ರು ಬಾಲ್ ಎಸೆದ್ರೆ ಅದು ಓಡೋಗಿ ಎತ್ಕೊಂಡ್ಬಂದು ಕೊಡುತ್ತಲ್ಲ, ಆ ಆಟ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಜಾಸ್ತಿ ಓಡೋದು ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಜಾಸ್ತಿ ಇಷ್ಟವಾದ ಆಟ ಅಂತ ನೋಡೋಕೆ ಬಂದರೆ ಸ್ವಿಮ್ಮಿಂಗು. ಹೌದು ಸ್ನೇಹಿತರೆ, ಈ ನಾಯಿಗಳಿಗೆ ನೀರಲ್ಲಿ ಈಜಲು ತುಂಬ ಇಷ್ಟವಾಗುತ್ತದೆ ಈ ನಾಯಿಗಳಿಗೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಇದರ ಗ್ರೂಮಿಂಗ್. ಗೋಲ್ಡನ್ ರಿಟ್ರೀವರ್ ಕೂದಲು ಹೆಚ್ಚು ಇರುವುದರಿಂದ ಸರಿಯಾದ ಗ್ರೂಮಿಂಗ್ ಅಗತ್ಯ ಇರುತ್ತದೆ. ನೋಡಿಕೊಳ್ಳುವ ವಿಧಾನ ಏನಂತ ನೋಡೋಕೆ ಬಂದರೆ, ವಾರಕ್ಕೆ 2 ಅಥವಾ 3 ಬಾರಿ ಅದರ ಕೂದಲನ್ನು ಬಾಚಬೇಕು. ಆವಾಗಲೇ ಅದು ಎಕ್ಸೆಸ್ ಕೂದಲು ಏನಾದ್ರು ಉದುರೋದಿದ್ರೆ ಅದು ಬಾಚುವಾಗ ನಿಮಗೆ ಹೋಗ್ಬಿಡುತ್ತೆ. ತಿಂಗಳಲ್ಲಿ ಒಮ್ಮೆ ಬಂದು ಸ್ನಾನ ಮಾಡಿಸಬೇಕು. ಕಿವಿಗಳನ್ನು ಸ್ವಚ್ಛವಾಗಿರಿಸಬೇಕು ಮತ್ತು ಅದರ ನೈಲ್ಸ್ ಬಂದು ಅಂದರೆ ಉಗುರು ಬಂದು ಕರೆಕ್ಟಾಗಿ ಕಟ್ ಮಾಡಿ ಟ್ರಿಮ್ ಆಗಿ ಇಟ್ಕೊಬೇಕು. ಇದರಿಂದ ನಾಯಿಗಳು ಆರೋಗ್ಯವಾಗಿರುತ್ತದೆ. ಆರೋಗ್ಯ ಸಮಸ್ಯೆಗಳು ಈ ನಾಯಿಗಳಿಗೆ ಏನೇನು ಬರುತ್ತೆ ಅಂತ ನೋಡೋಕೆ ಬಂದರೆ, ಎಲ್ಲ ನಾಯಿಗಳಿಗಿಂತ ಗೋಲ್ಡನ್ ರಿಟ್ರೀವರ್ಗೂ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಬಹುದು. ಉದಾಹರಣೆಗೆ ಹಿಪ್ ಡಿಸ್ಲೊಕೇಶನ್ ಆಗುತ್ತದೆ ಮತ್ತು ಚರ್ಮದ ಸಮಸ್ಯೆಗಳು ಮತ್ತು ಅತಿಯಾದ ತೂಕ ಬರುತ್ತದೆ ಈ ನಾಯಿಗಳಲ್ಲಿ. ಅದರಿಂದ ತಿಂಗಳಿಗೊಮ್ಮೆ ಬಂದು ವೆಟರ್ನರಿ ಡಾಕ್ಟರ್ ಹತ್ರ ಕರೆಕ್ಟಾಗಿ ಚೆಕಪ್ ಮಾಡಿಸ್ತಾ ಇರಬೇಕು. ಮತ್ತು ಇವಾಗ ನೋಡೋಣ ಬನ್ನಿ, ಭಾರತದಲ್ಲಿ ಎಷ್ಟು ಬೆಲೆ ಇರುತ್ತದೆ ಈ ನಾಯಿಗಳಲ್ಲಿ. ಭಾರತದಲ್ಲಿ ಗೋಲ್ಡನ್ ರಿಟ್ರೀವರ್ ಪಪ್ಪಿಗೆ ಬಂದು ಬೆಲೆ ಸಾಮಾನ್ಯವಾಗಿ 15,000ರಿಂದ 60,000ವರೆಗೂ ಇರಬಹುದು. ಆದರೆ ಉತ್ತಮ ಮತ್ತು KCI ರಿಜಿಸ್ಟರ್ಡ್ ಪಪ್ಪಿಗಳಿಗೆ ಹೆಚ್ಚು ಬೆಲೆ ಇರುತ್ತದೆ. ನೆಕ್ಸ್ಟ್ ಈ ನಾಯಿಗಳನ್ನು ಭಾರತದಲ್ಲಿ ಸಾಕಬಹುದು ಅಂತ ನೋಡೋಕೆ ಬಂದರೆ, ಭಾರತದಲ್ಲಿ ಗೋಲ್ಡನ್ ರಿಟ್ರೀವರ್ ಸಾಕಬಹುದು, ಆದರೆ ಕೆಲವು ವಿಷಯಗಳು ಗಮನಕ್ಕಿರಬೇಕು. ಈ ನಾಯಿಗಳು ತಂಪಾದ ಕ್ಲೈಮೇಟ್ಗೆ ಹೆಚ್ಚು ಸೂಕ್ಷ್ಮವಾಗಿ ಹೊಂದ್ಕೊಳ್ಳುತ್ತವೆ. ಅದರಿಂದ ತುಂಬ ಬಿಸಿಯಾದ ಪ್ರದೇಶಗಳಿಗೆ ತಂಪಾದ ಮನೆ, AC ಅಥವಾ ಫ್ಯಾನ್ ಇರುವ ಮನೆಗಳಲ್ಲಿ ಸಾಕಬಹುದು. ಮತ್ತು ಈ ನಾಯಿಗಳಿಗೆ ಬಂದು ಸಾಕಷ್ಟು ನೀರು ಮತ್ತು ಶುದ್ಧ ನೀರು ಇರುವಂತೆ ನೋಡಿಕೊಳ್ಳಬೇಕು. ಮತ್ತು ಸ್ನೇಹಿತರೆ, ಯಾಕೆ ಗೋಲ್ಡನ್ ರಿಟ್ರೀವರ್ ಜನಪ್ರಿಯ ನಾಯಿ ಆಗಿದೆ ಅಂತ ನೋಡೋಕೆ ಬಂದರೆ ಇದಕ್ಕೆ ಹಲವಾರು ಕಾರಣಗಳಿವೆ. ಇದು ಬಂದು ತುಂಬ ಸುಂದರವಾಗಿರುತ್ತದೆ, ತುಂಬ ಬುದ್ಧಿವಂತಿಕೆ ಮತ್ತು
ಕುಟುಂಬದೊಂದಿಗೆ ಸ್ನೇಹ ಜಾಸ್ತಿ ಇರುತ್ತದೆ ಮತ್ತು ತರಬೇತಿ ಪಡೆಯಲು ಸುಲಭವಾಗಿರುತ್ತದೆ. ಅದರಿಂದ ಈ ನಾಯಿಗಳು ಜಗತ್ತಿನ ಅತ್ಯಂತ ಜನಪ್ರಿಯ ಪೆಟ್ ನಾಯಿಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ನೀವು ಈ ನಾಯಿ ಸಾಕಬಹುದು, ಆದರೆ 1 ಬಾರಿ 2 ಬಾರಿ ಯೋಚನೆ ಮಾಡಿ ಸಾಕಿ. ಏನಕ್ಕಂದ್ರೆ ಈ ನಾಯಿಗಳು ನೋಡೋಕ್ಕೆ ಫಸ್ಟ್ ಚಿಕ್ಕದಾಗಿರುತ್ತೆ, ಆಮೇಲೆ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜ್ ಆಗಬಹುದು. ಅದಕ್ಕೆ ನೀವು ಟೈಮ್ ಕೊಡ್ಬೋದು ಮತ್ತು ಅದ್ರ ಜೊತೆ ಚೆನ್ನಾಗಿ ಆಟ ಆಡಬಹುದು ಮತ್ತು ಅದಕ್ಕೆ ಅಂತ ಸ್ಪೇಸ್ ಕೊಟ್ಟು ನೀವು ಕರೆಕ್ಟಾಗಿ ಗ್ರೂಮ್ ಮಾಡ್ಕೊಂಡು ಸಾಕಿದ್ರೆ ಈ ನಾಯಿ ಬಂದು ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಮತ್ತು ಇದು ಬಂದು ಗಾರ್ಡ್ ಡಾಗ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಇದು ಜಾಸ್ತಿ ಫ್ರೆಂಡ್ಲಿ ಇರೋದ್ರಿಂದ ನೀವು ಬಂದು ಫ್ಯಾಮಿಲಿ ಡಾಗ್ ಆಗಿ ಯೂಸ್ ಮಾಡ್ಕೊಬೋದು ಈ ನಾಯಿಗಳನ್ನು. ಅಷ್ಟೇ ಸ್ನೇಹಿತರೆ, ಇದು ಗೋಲ್ಡನ್ ರಿಟ್ರೀವರ್ ನಾಯಿಗಳ ಸಂಪೂರ್ಣ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇಂತಹ ಪೆಟ್ಸ್ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ.